ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡಿ. ಬಸವೇಶ್ವರ ಹಾಸ್ಪಿಟಲ್ ಕಡೂರಲ್ಲಿ ಇಲ್ಲಿಂದ ಸ್ವಲ್ಪ ದೂರನೇ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇದೊಂದು 3-4 ಡೇಸ್ ವೀಡಿಯೋ ಆಗಿರುತ್ತೆ. ಎಲ್ಲದನ್ನು ಒಂದೇ ವೀಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ವೀಡಿಯೋ ಮಾಡೋದಕ್ಕಾಗಿರಲಿಲ್ಲ. ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸನ್ನು ಇಟ್ಕೊಂಡಿದ್ದೆ, ಅದನ್ನೇ ಒಂದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಬೆಡ್ಶೀಟ್ ಎಲ್ಲ ಫಸ್ಟು ವಾಶ್ ಮಾಡಿ ಇದು ಬುಧವಾರದ ವೀಡಿಯೋ ಆಗಿರುತ್ತೆ. ಬುಧವಾರ ಬೆಳಗ್ಗೆ ತಿಂಡಿಗೆ ನಾನಿಲ್ಲಿ ಖಾರ ಮಾಡ್ತಾಯಿದ್ದೀನಿ. ಫಸ್ಟು ಟೈಮ್ ಈ ಥರ ಬೆಳ್ಳುಳ್ಳಿ ಎಲ್ಲ ಜಜ್ಜಿ ಹಾಕಿ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಎರಡನ್ನೂ ಕೂಡ ಸಣ್ಣದಾಗಿ ಜಜ್ಜಿ ಅದನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿತ್ತು ಟೇಸ್ಟು. ಹಾಗೆ ಈರುಳ್ಳಿ, ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಒಂದೇ ಒಂದು ಟೊಮೊಟೊ ಹಾಕಿದ್ದೀನಿ. ನಾನು ಖಾರ ಸ್ವಲ್ಪ ಮಾಡ್ತಾಯಿದ್ದೀನಿ ಇಲ್ಲಿ, ಅಂದರೆ ಒಂದು ದಿನಕ್ಕಾಗೋವಷ್ಟು. 2 ಟೈಮಿಗೆ ಆಗುತ್ತೆ ಇದು. ಬೆಳಗ್ಗೆ ಮತ್ತು ಸಂಜೆ 2 ಟೈಮ್ ತಿಂತೀವಿ. ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆ ಖಾರದ ಪುಡಿ ಸ್ವಲ್ಪನೇ ಜಾಸ್ತಿನೇ ಹಾಕ್ಕೊಳ್ಳೋದು, ಅಂದರೆ ಖಾರ ಅಲ್ವಾ, ಖಾರವಾಗಿದ್ರೇ ಚೆನ್ನಾಗಿರುತ್ತಲ್ವ, ಹಾಗಾಗಿ ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಳ್ಳೋದು. ಸ್ವಲ್ಪ ಸಿಹಿಗೆ ಸಕ್ಕರೆ ಹಾಕ್ಕೊಳ್ಳೋದು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಖಾರ, ಹುಳಿ, ಸಿಹಿ ಎಲ್ಲ ಚೆನ್ನಾಗಿರುತ್ತೆ. ಹಾಗೆ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಜೊತೆಗೆ ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಖಾರ ರೆಡಿ ಆಗುತ್ತೆ. ಇದು ದೋಸೆಗೂ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿಗೂ ಸೂಪರಾಗಿರುತ್ತೆ. ನಾನು ಚಪಾತಿ ಜೊತೆಗೆ ಮಾಡ್ತಾಯಿದ್ದೀನಿ. ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋದು, ಅಂದರೆ ಎಣ್ಣೆ ಎಲ್ಲ ಸ್ವಲ್ಪ ಸಪ್ರೇಟ್ ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರೈಸ್ಗೂ ಒಂದೊಂದ್ಸಲ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೆ, ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಮಂಗಳವಾರ ರಾಯರ ವರ್ಧಂತಿ ಹುಟ್ಟಿದಬ್ಬ ಇತ್ತು. ಅವತ್ತು ಕೆಲವೊಂದು ಕಾರಣದಿಂದ ರಾಯರ ಹುಟ್ಟಿದಬ್ಬ ಮಾಡೋದಕ್ಕೆ ಆಗಲಿಲ್ಲ. ಆದರೆ 2 ದಿನ ಲೇಟ್ ಆದರೂ ಪರವಾಗಿಲ್ಲ, ನಾಳೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಿಸ್ ಇಲ್ಲದೆ ಮಾಡಬೇಕು. ರಾಯರಿಗೆ ಅಲಂಕಾರ ಮಾಡಿ, ನೈವೇದ್ಯಕ್ಕಿಟ್ಟು ಪೂಜೆ ಮಾಡಿ, ಅದೇನೋ ಒಂಥರ ನನಗೆ ಆಸೆ. ರಾಯರ ಮಕ್ಕಳು ಎಲ್ಲರೂ ಕೂಡ ಅದೇ ಥರ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಅವ್ರ ಸ್ಪೆಷಲ್ ಡೇ ಯಾವುದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರೋದಿಲ್ಲ. ಚೆನ್ನಾಗಿ ಅಳ್ಳಿದ್ದಾವೆ ಹೂವು ಅಂತಂದರೆ ನನ್ನ ಮಗಳೇ ಅರ್ಧ ಕಿತ್ತು ಖಾಲಿ ಮಾಡ್ತಾಳೆ. ಏನು ಬಂಗಾರಿ ಅದು? ಏನಕ್ಕೆ ಅಷ್ಟೊಂದು ಹೂವು ಎತ್ಕೊಂಡಿಯಾ? ಇಷ್ಟೇ ಎಲ್ಲ ತೋರಿಸ್ತೀನಿ. ಇಲ್ಲೊಂದು ಸ್ವಲ್ಪ ಎಸ್ತಿದ್ದಾಳೆ. ಏನಕ್ಕೋ ಹೂವದು? ಏನಕ್ಕೆ? ಏನು ಡಿಸೈನ್ ಮಾಡ್ತೀಯಾ? ಹಾಂ, ಡಿಸೈನ್ ಮಾಡ್ತೀಯಾ? ಹೂವು ಇನ್ನೂ ಎತ್ತಿದ್ರೆ ಒದೆ ಬಿಡ್ತೀನಿ. ಅದು ರಾಯರಿಗೆ ಬಿಟ್ಟಿರೋದು ಹೂವು. ಓಕೆ, ಎತ್ತಲ್ವಾ? ಕೆಲಸ ಎಲ್ಲ ಮುಗಿಸ್ಕೊಂಡು ಹಸುಗಳಿಗೆ ನೀರು ಕುಡಿಸೋ ಟೈಮ್ ಆಯಿತು. ನೀರು ಕುಡಿಸಿ ಮೇವು ಹಾಕಿ ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಮನೆಯೆಲ್ಲ ಕ್ಲೀನ್ ಮಾಡಬೇಕು, ವರ್ಧಂತಿ ಮಾಡಬೇಕಲ್ಲ, ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಪೂಜೆ ಮಾಡಲಿಲ್ವಲ್ಲ ಅಂತ. ಅವತ್ತು ಯಾರದೇ ಸ್ಟೇಟಸ್ ನೋಡಿದ್ರು ರಾಯರ ಫೋಟೋ ಪೂಜೆ ಮಾಡಿ ಹಾಕಿರೋದೇ ಇತ್ತು. ಅಯ್ಯೋ, ನಾನು ಪೂಜೆ ಮಾಡಿಲ್ವಲ್ಲ ಅಂತ, ಅಂದರೆ ಬೇರೆಯವ್ರು ಮಾಡಿದರೆ ನಾನು ಮಾಡಿಲ್ಲ ಅಂತಲ್ಲ, ನಾನು ಮಾಡೋದಕ್ಕಾಗಿಲ್ವಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಇದು ನೆಕ್ಸ್ಟ್ ಡೇಯಿಂದ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತೊಂದು ಪುಟಾಣಿ ರಂಗೋಲಿಯನ್ನು ಬಿಡಿಸಿದ್ದೀನಿ. ಇವತ್ತು ರಾಯರ ವರ್ಧಂತಿ ಸೇವೆ ಮಾಡೋಣ ಅಂತ. ವರ್ಧಂತಿ ಮುಗ್ದೋಗಿದೆ, ಆದರೆ 1-2 ದಿನ ಲೇಟಾಗಿ ರಾಯರಿಗೆ ಗುರುವಾರದ ಸೇವೆಯ ಜೊತೆಗೆ ವರ್ಧಂತಿ ದಿನದ ಸೇವೆ ಎರಡನ್ನೂ ಸೇರಿ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಪುಟ್ಟ ರಂಗೋಲಿಯನ್ನು ಹಾಕಿ ಇವತ್ತಿನ ದಿನನ ಶುರು ಮಾಡ್ತಾಯಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಇವತ್ತು ರಾಯರಿಗೆ ಗುರುವಾರ ಮತ್ತು ವರ್ಧಂತಿ ದಿನದ ಸೇವೆ ಆಗಿತ್ತು. ವರ್ಧಂತಿ ದಿನ ಪೂಜೆ ಮಾಡೋ ಥರ ಇರಲಿಲ್ಲ, ಹಾಗಾಗಿ ಪೂಜೆ ಮಾಡಿರಲಿಲ್ಲ ಅವತ್ತು. ಹಾಗಾಗಿ ಇವತ್ತು 2 ದಿನದ ಸೇವೆಯನ್ನು ಮಾಡ್ತಾ ಇದ್ದೀನಿ. ಅವತ್ತು ಮಾಡಿರಲಿಲ್ಲ ಅಂತ ಬೇಜಾರಿತ್ತು, ಆದರೆ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಇವತ್ತು ಮಾಡೋಣ ಅಂತ ಅಂದ್ಕೊಂಡು ಒಂದು ವಾರದಿಂದ ಹೂವೆಲ್ಲ ಎತ್ತದಾಗೆ ಗಿಡದಲ್ಲಿ ಹಾಗೇ ಬಿಟ್ಟಿದ್ದೆ, ಪೂಜೆ ಮಾಡಲೇಬೇಕು ಅಂತ. ಪೂಜೆ ಎಲ್ಲ ಆಯಿತು. ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈಗ ಬೆಳಗ್ಗೆಯಿಂದ ಜಾಸ್ತಿ ವಿಡಿಯೋನೇ ಮಾಡೋದಕ್ಕಾಗಲಿಲ್ಲ. ಫುಲ್ಲು ಕ್ಲೀನಿಂಗು ಆ ಕೆಲಸದಲ್ಲಿ ಅಷ್ಟರಲ್ಲೇ ಟೈಮ್ ಹೋಯಿತು. ಇವಾಗ ಪೂಜೆ ಎಲ್ಲ ಆಯಿತು. ಸಂಜೆ ಅಷ್ಟರಲ್ಲಿ ಪೂಜೆ ಎಲ್ಲ ಮಾಡಿ ಆಯಿತು. ಇವಾಗ ಏನೋ ಒಂಥರ ಖುಷಿ, ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಪೂಜೆ ಎಲ್ಲ ಆಯ್ತಲ್ಲ ಅಂತ. ಗುರುವಾರದ ಸೇವೆ ಹಾಗೆ ವರ್ಧಂತಿ ದಿನದ ಸೇವೆ ಆಗಿತ್ತು.
ನಾನಿಲ್ಲಿ ಕಡಲೆಬೇಳೆ ಹೂರಣ ಮಾಡ್ತಾಯಿದ್ದೀನಿ. ರಾಯರಿಗೆ ಕಡಲೆಬೇಳೆ ಹೂರಣ, ಹೆಸರುಬೇಳೆ ಪಾಯಸ ಅಂದರೆ ತುಂಬ ಇಷ್ಟ ಅಂತೆ. ಹೋದ ಸಲ ವರ್ಧಂತಿಗೂ ಕೂಡ ಕಡಲೆಬೇಳೆ ಹೂರಣ ಮಾಡಿ ಪಾಯಸ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದೆ. ಇವತ್ತು ಕೂಡ ಅವ್ರಿಗೆ ಇಷ್ಟವಾದ್ದನ್ನೇ ನೈವೇದ್ಯಕ್ಕೆ ಇಡಬೇಕು ಅಂತ ಅಂದ್ಕೊಂಡು ಕಡಲೆಬೇಳೆ ಬೇಯಿಸಿದ್ದೀನಿ. ಅದಕ್ಕೆ ಸಕ್ಕರೆ, ಕಾಯಿ ತುರಿ, ಏಲಕ್ಕಿ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ತೀನಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ರೀತಿಯಾಗಿ ಮಾಡ್ತೀನಿ. ಹೂರಣ ರೆಡಿ ಆಯಿತು. ಕಾಯಿ ತುರಿ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿ ಕುದಿಸ್ಕೊಂಡು ಅದನ್ನು ರುಬ್ಬೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೆಲವರು ಅದನ್ನು ಕುದಿಸೋದಿಲ್ಲ, ಹಾಗೇ ರುಬ್ತಾರೆ. ನಾವು ರುಬ್ಬಿ ನಂತರ ಕುದಿಸಿ ನಂತರ ರುಬ್ತೀವಿ. ಇವಾಗ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಪೂಜೆದೇ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಅದರದ್ದು ಪೂರ್ತಿ ವಿಡಿಯೋನೇ ಇದರಲ್ಲಿ ಹಾಕಿಲ್ಲ, ಯಾವ ರೀತಿಯಾಗಿ ಪೂಜೆ ಆಯಿತು ಅಂತ. ಇವತ್ತು ಅಲಂಕಾರ ಎಲ್ಲ ಆದಮೇಲೆ ತೋರಿಸ್ತಾ ಇದ್ದೀನಿ. ರಾಯರಿಗೆ ಹೂವನ್ನು ಏರಿಸಿ ಅಲಂಕಾರ ಮಾಡಿ ಅವ್ರಿಗೆ ಪೂಜೆ ಮಾಡಿ ಅವ್ರನ್ನ ಕಣ್ಣು ತುಂಬ್ಕೊಳ್ಳೋದೇ ಒಂಥರ ಖುಷಿ ಅಂತ ಅನಿಸುತ್ತೆ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ರಾಯರು. ನಾನೇ ಎಷ್ಟೋ ಸಲ ಅಂದ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಅದೇನೋ ಗೊತ್ತಿಲ್ಲ, ದಿನೇ ದಿನೇ ಹತ್ರ ಆಗ್ತಾ ಇದ್ದೀನಿ ರಾಯರಿಗೆ. ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಆ ವಿಚಾರವಾಗಿ. ಮಠಕ್ಕೆ ಹೋಗಬೇಕು ಅಂತಿತ್ತು, ಇನ್ನೊಂದು ದಿನ ಖಂಡಿತವಾಗಿಯೂ ಹೋಗ್ತೀನಿ. ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲೇ ತುಂಬ ಲೇಟ್ ಆಯಿತು. ತುಂಬ ಸಿಂಪಲ್ಲಾಗಿ ವೀಡಿಯೋನ ಎಂಡ್ ಮಾಡಿದ್ದೀನಿ. ಬಟ್ ಆ ಥರ ಇರಲಿಲ್ಲ. ಬೆಳಗ್ಗೆಯಿಂದ ಸಂಜೆ ಹೇಗಾಯಿತು ಅಂತಲೇ ಗೊತ್ತಿಲ್ಲ. ಕ್ಲೀನ್ ಮಾಡ್ಕೊಳ್ಳೋದು, ದೇವ್ರ ಮನೆ ಕ್ಲೀನ್ ಮಾಡೋದು, ಪೂಜೆ ಪಾತ್ರೆ ತೊಳ್ಕೊಳ್ಳೋದು, ಇಷ್ಟರಲ್ಲೇ ಟೈಮ್ ಹೋಯ್ತು. ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಪೂಜೆ ಆಯಿತು. ನನಗೆ ಅದೇ ಖುಷಿ. ತುಂಬ ಗ್ರ್ಯಾಂಡಾಗಿ ಮಾಡಿಲ್ಲ ಅಂತಂದ್ರೂ ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ಸೇವೆನ ನಾನಿವತ್ತು ಮಾಡಿದ್ದೀನಿ. ಇವತ್ತೇ ಹೂವೆತ್ತಿ ಕಟ್ಟಿದ್ರಿಂದ ಒಂದು 2 ಗಂಟೆ ಟೈಮ್ ಅದರಲ್ಲೇ ಹೋಯ್ತು. ಅದನ್ನು ಬೇಗ ಕನಕಾಂಬರ ಎತ್ತೋದಕ್ಕೂ ಆಗೋದಿಲ್ಲ. ಬೇಗ ಎತ್ತಿದರೆ ಹೂವೆಲ್ಲ ಕಟ್ಟಾಗುತ್ತೆ. ಒಂದು 2 ಮಾರಿನ ಮೇಲೆ ಹೂವು ಕಟ್ಟಿದ್ದೀನಿ. ಅದರಲ್ಲೇ ತುಂಬ ಟೈಮ್ ಹೋಯ್ತು. ಒಂದು 2 ಗಂಟೆ ಟೈಮ್ ತೊಗೊಂಡಿದ್ದೀನಿ ಹೂವೆತ್ತಿ ಹೂವು ಕಟ್ಟೋದಕ್ಕೆ. ಆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಬೆಳಗ್ಗೆಯಿಂದ ಎಷ್ಟೇ ಕೆಲಸ ಮಾಡಿ ಸ್ಟ್ರೆಸ್ ಅಂತ ಅನಿಸಿದ್ರು ಕೂಡ ಪೂಜೆಗೆ ಬಂದಿದ್ದೀರಾ ರಾಯರೇ ಅಂತ ಕೇಳಿದ ತಕ್ಷಣ ರಾಯರು ಹೂವು ಕೊಡ್ತಾರೆ. ಅದು ಏನೋ ಒಂಥರ ಖುಷಿ. ಪ್ರತಿದಿನ ಮನೇಲಿ ರಾಯರ್ ಸಾಂಗ್ ಎದ್ದ ತಕ್ಷಣ ಒಂದು ಹಾಫ್ ಆನ್ ಅವರ್ ಆದ್ರೂ ಓಡ್ತಾನೆ ಇರುತ್ತೆ. ಬಟ್ ಇವತ್ತು ಆ ಥರ ಅಲ್ಲ, ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂಸ್ ಆಗಿ ಅವ್ರ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡಿದ್ದೀನಿ. ಏನೋ ಒಂಥರ ಎನರ್ಜಿ ಇತ್ತು. ಪೂಜೆ ಎಲ್ಲ ಆದಮೇಲೆ ನನಗೊಂಥರ ದೇವಸ್ಥಾನದ ಥರ ಫೀಲ್ ಆಗ್ತಾಯಿತ್ತು. ಬೆಳಗ್ಗೆಯಿಂದ ಆ ಸಾಂಗ್ ಕೇಳಿ ಕೇಳಿ ಹೇಗಾಗ್ಬಿಟ್ಟಿತ್ತು ಅಂತಂದರೆ ಕಣ್ಣಲ್ಲಿ ತುಂಬ ರಾಯರೇ, ಮನಸ್ಸಲ್ಲೂ ರಾಯರೇ, ತಲೆಯಲ್ಲಿ ಓಡ್ತಾ ಇದ್ದಿದ್ದು ರಾಯರ ಸಾಂಗ್ಗಳೇ, ಆ ಥರ ಆಗ್ಬಿಟ್ಟಿತ್ತು. ಪೂಜೆ ಎಲ್ಲ ಮಾಡಿ ಆದಮೇಲೆ ನೋಡಿ ರಾಯರು ಯಾವ ಥರ ಕಾಣಿಸ್ತಾ ಇದ್ದಾರೆ, ಯಾವ ಥರ ಐತೆ ಪೂಜೆ ಅಂತ. ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ನಿತ್ಯನೂ ಕೂಡ ಸ್ಕೂಲಿಂದ ಬಂದಮೇಲೆ ಮತ್ತೆ ಸ್ನಾನ ಮಾಡಿ ಇವಾಗ ಪೂಜೆ ಮಾಡ್ತಾ ಇರೋದು. ಲಡ್ಡು ಕೆಲವು ಪೂಜೆ ಮಾಡಿಸ್ದೆ, ಅದನ್ನು ವೀಡಿಯೋ ಏನೂ ಮಾಡಲಿಲ್ಲ. ಎಲ್ಲರೂ ಕೂಡ ನಮಸ್ಕಾರ ಮಾಡಿ ಆದಮೇಲೆ ಒಂದು 10 ನಿಮಿಷ, ನಾನು ಪ್ರತಿ ಗುರುವಾರನೂ ಮತ್ತು ಏಕಾದಶಿ ಪೂಜೆ ಯಾವತ್ತೆಲ್ಲ ಮಾಡ್ತೀನಿ ಅವತ್ತೆಲ್ಲದರೂ ಕೂಡ ಗಾಯತ್ರಿ ಮಂತ್ರ ಆಗಿರ್ಬೋದು, ರಾಯರ ಮೂಲ ಮಂತ್ರ ಆಗಿರ್ಬೋದು, ಒಂದು 10 ನಿಮಿಷ ಕೂತ್ಕೊಂಡು ಮನಸಲ್ಲೇ ಹೇಳ್ಕೊಂಡು ನನಗೇನು ಬೇಕೋ ಅದನ್ನು ಕೇಳಿಕೊಂಡು ಏನು ಹೇಳ್ಬೇಕು ಅನಿಸುತ್ತೆ ಅದನ್ನು ರಾಯರ ಮುಂದೆ ಹೇಳಿ ನಾನು ಪೂಜೆಯನ್ನು ಮುಗಿಸ್ತೀನಿ. ಖಂಡಿತವಾಗಿಯೂ ಅವ್ರಿಗೆ ನಮ್ಮ ಮಾತು ಕೇಳಿಸುತ್ತೆ. ನಮ್ಮ ಮಾತಿಗೆ ಅವ್ರು ಸ್ಪಂದಿಸ್ತಾರೆ. ಅವತ್ತು ಸ್ಪಂದಿಸಿಲ್ಲ ಅಂತಂದ್ರೂ ಕೂಡ ಆದಷ್ಟು ಬೇಗ ಕೆಲಸ ಆಗೋ ಥರ ಮಾಡ್ತಾರೆ. ನನಗೆ ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ನಾವು ಮನುಷ್ಯರ ಜೊತೆ ಮಾತಾಡಿದಾಗ ಅಷ್ಟು ಬೇಗ ಸ್ಪಂದಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ದೇವ್ರ ಹತ್ರ ಹೇಳ್ಕೊಂಡಾಗ ಖಂಡಿತವಾಗಿಯೂ ಸ್ಪಂದಿಸ್ತಾರೆ. ಹಾಗೆ ಮಧ್ಯ ಮಧ್ಯ ಕೆಲಸ ಕೂಡ ಇತ್ತು. ಸ್ಕೂಲಿಗೆ ನೀರು ಕುಡಿಸೋದಿತ್ತು. ಮಧ್ಯಾಹ್ನ ಬಂದು ನೀರು ಕುಡಿಸಿ, ಮನೆ ಹಿಂದೆ ಬಾವಿ ಇದೆಯಲ್ಲ ಅಲ್ಲೇ ನೀರು ಹಿಡ್ಕೊಂಡು ನೀರು ಕುಡಿಸಿ ಹೋಗೋದು. ಪೂಜೆ ಮಧ್ಯೆ ಇದನ್ನು ಹಾಕಿದರೆ ಚೆನ್ನಾಗಿರೋದಿಲ್ಲ ಅಂತ ಅಂದ್ಕೊಂಡು ಲೇಟಾಗಿ ಅಂದರೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಈ ಕೆಲಸನೂ ಮುಖ್ಯ, ಈ ಕೆಲಸನೂ ಬಿಡೋ ಆಗಿಲ್ಲ. ಹಾಗೆ ಸ್ಕೂಲ್ ಪೂಜೆ ಮಾಡೋದು ಕೂಡ ಇತ್ತು. ಹಾಗಾಗಿ ಸಂಜೆಗೆ ಮನೆ ಹತ್ರ ಹೊಡ್ಕೊಂಡು ಬರ್ತೀವಲ್ಲ ಆವಾಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಸುಮ್ಮನಾಗಿ ಮತ್ತೆ ಸಂಜೆ ಇನ್ನೊಂದು ಸಲ ದೀಪ ಹಚ್ಚಿ ಪೂಜೆ ಮಾಡಿ ಹಾಲು ಕಾಯ್ದು ಕಾಫಿ ಮಾಡ್ಕೊಂಡು ಕುಡಿದು ಏನೋ ಒಂಥರ ರಿಲ್ಯಾಕ್ಸ್ ಆಗುತ್ತೆ ಕಾಫಿ ಕುಡಿದಾಗ. ತುಂಬ ಸಲ ನನಗೆ ಅನಿಸಿದೆ ಟೀ ಅಥವಾ ಕಾಫಿ ಕುಡಿದಾಗ ಏನೋ ಒಂಥರ ಅನಿಸುತ್ತೆ. ಹಾಗೆ ಸ್ವಲ್ಪ ಹೂರ್ಣ ಮಾಡಿದ್ನಲ್ಲ ಅದನ್ನು ಹಾಗೆ ತಿನ್ನೋದಕ್ಕಿಂತ ಒಬ್ಬಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಹಬ್ಬಗಳಲ್ಲೆಲ್ಲ ಹೇಗೆ ಅಂತಂದರೆ ದೇವಸ್ಥಾನಕ್ಕೆ ಹೋಗಿ ಬಂದು ಎಲ್ಲ ಊಟ ಮಾಡೋ ಅಷ್ಟರಲ್ಲೆಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ. ಇವತ್ತು ಹೂರ್ಣನೇ ನೈವೇದ್ಯಕ್ಕೆ ಇಟ್ಟಿದ್ನಲ್ಲ, ಹಾಗಾಗಿ ಬಿಸಿ ಬಿಸಿ ಒಬ್ಬಟ್ಟು ತೊಟ್ಟೋಣ ಅಂತ ಅಂದ್ಕೊಂಡು ನಾನು ಒಬ್ಬಟ್ಟು ಮಾಡ್ತಾಯಿದ್ದೆ. ತುಂಬ ಚೆನ್ನಾಗಿತ್ತು. ತೊಗರಿ ಬೇಳೆಗಿಂತ ಕಡಲೆಬೇಳೆಲಿ ಒಬ್ಬಟ್ಟು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಇತ್ತು, ಅದನ್ನೇ ಒಬ್ಬಟ್ಟು ತೊಡ್ತಾ ಇದ್ದೆ. ನನ್ನ ಮಗಳು ಬಿಸಿ ಬಿಸಿ ನಾನು ತಗೊಂಡೋಗಿ ಅಪ್ಪನಿಗೆ ಕೊಡ್ತೀನಮ್ಮ ಅಂತ ಹೇಳಿ ನನ್ನ ಮಗಳೇ ತಗೊಂಡೋಗಿ ತಟ್ಟೆ ಇಟ್ಕೊಂಡು ಸುಡುತ್ತೆ ಮಗನೇ ಬೇಡ ಅಂತಂದ್ರು ನಾನು ಸೈಡಲ್ಲಿ ಇಟ್ಕೊಂಡು ಹೋಗ್ತೀನಮ್ಮ, ನೀನು ಎಲ್ಲಿ ಇಟ್ಕೊಂಡು ಹೋಗಬೇಕು ಅಂತ ಹೇಳು, ನಾನು ಅಲ್ಲೇ ಇಟ್ಕೊಂಡು ಹೋಗ್ತೀನಿ ಅಂತ ತಗೊಂಡೋಗಿ ಕೊಡ್ತಾ ಇದ್ಲು. ಈಗ ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಆ ಲಡ್ಡುಗೆ ವ್ಯಾಕ್ಸಿನ್ ಇತ್ತು, ನಿತ್ಯಗೂ ಕೂಡ ಹಾಕಿಸ್ಬೇಕಿತ್ತು. ಹಾಗಾಗಿ ಇಬ್ಬರನ್ನು ಕರ್ಕೊಂಡು ನಾನಿವಾಗ ಕಡೂರಿಗೆ ಹೋಗ್ತಾ ಇದ್ದೀನಿ. ನಮ್ಮೂರಿಂದ ದೂರನೇ ಆಗುತ್ತೆ, 1.5 ಗಂಟೆನಾದ್ರೂ ಬೇಕು ಜರ್ನಿ. ಇವಾಗ ಅಲ್ಲಿಂದ ಕಡೂರಿಗೆ ಹೋದ್ವಿ. ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ವಿ.
ನನ್ನ ಹಸ್ಬೆಂಡ್ ಸ್ವಲ್ಪ ದೂರದವರೆಗೂ ಬೈಕಲ್ಲಿ ಡ್ರಾಪ್ ಮಾಡೋದ್ರು, ಅಲ್ಲಿಂದ ಬಸ್ಸಿಗೆ ಹೋಗ್ತೀವಿ. 4 ಜನ ಹೋಗ್ತೀವಿ ಅಂದರೆ ಬೈಕಲ್ಲಿ ಹೋಗೋದು ಕಷ್ಟ, ಮತ್ತು ಇಡೀ ದಿನ ಕೆಲಸ ಹಾಳಾಗುತ್ತೆ. ಹಾಗಾಗಿ ನಮ್ಮನ್ನು ಸ್ವಲ್ಪ ದೂರದವರೆಗೂ ಬೈಕಲ್ಲಿ ಬಿಟ್ಟು ಮತ್ತು ಆ ಕಡೆಯಿಂದ ಬೈಕಲ್ಲಿ ಕರ್ಕೊಂಡು ಬರ್ತಾರೆ. ನಾವು ಬಸ್ಸಿಗೆ ಹೋಗಿ ಬರ್ತೀವಿ. 1:15 ಗಂಟೆ, ಈ ಕಡೆಯಿಂದ 1:15 ಗಂಟೆ, ಆ ಕಡೆಯಿಂದ 1:15 ಗಂಟೆ, 3 ಗಂಟೆ ಜರ್ನಿಲೇ ಹೋಗುತ್ತೆ. ಬೆಳಗ್ಗೆನೇ ಫೋನ್ ಮಾಡಿ ಟೋಕನ್ ಬರ್ಸಿರ್ತೀವಿ. ಹಾಗಾಗಿ ಹೋಗಿ ಒಂದು 10 ನಿಮಿಷ, 1/4 ಗಂಟೆಗೆಲ್ಲ ಬಿಡ್ತಾರೆ. ನಾನು ಅಲ್ಲೇನು ಜಾಸ್ತಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ರಶ್ ಇತ್ತು ಬಸ್ಸು. ನನಗೆ ಹೋಗೋ ಅಷ್ಟರಲ್ಲೇ ಸಾಕಾಯ್ತು ಅಂತ ಅನ್ನಿಸ್ತಾ ಇತ್ತು. ಬರುವಾಗ ಮತ್ತೆ ಬಾಣಾವರಕ್ಕೆ ಬಂದ್ವಿ. ಅಲ್ಲಿ ನನಗೆ ಈ ಅಂಗಡೀಲಿ ಸಿಗುವಂತಹ ಗೋಬಿ ಎಲ್ಲೂ ಸಿಗಲ್ಲ. ಅಂದರೆ ಆ ಟೇಸ್ಟ್ ನನಗೆ ಎಲ್ಲೂ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಹಾಗಾಗಿ ಬಾಣಾವರಕ್ಕೆ ಬಂದಾಗ ಮಿಸ್ ಇಲ್ಲದೆ ಇಲ್ಲೊಂದ್ಸಲ ಗೋಬಿ ತಿಂದು ಹೋಗ್ತೀವಿ. ನಾವು ಇಷ್ಟೊಂದು ಇಷ್ಟ ಆಗುತ್ತೆ. ಫಸ್ಟಿಂದನೂ ನಾವು ಇಲ್ಲೇ ತಿಂತಾ ಇರೋದು. ಹಾಗೆ ನಂಗೆ ಸ್ಲಿಪ್ಪರ್ ಬೇಕಿತ್ತು. ಮಾಮೂಲಿ ಅಂಗಡೀಲಿ ತೊಗೊಳ್ತೀವಲ್ಲ, ಅಲ್ಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡು ಬಂದೆ. ಬಟ್ ಅಂಗಡಿ ಇವತ್ತು ಬಾಗ್ಲು ಹಾಕಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಗೋಬಿ ತಿಂದಾಗೋವರೆಗೂ ನೋಡಿದ್ವಿ, ಓಪನೇ ಮಾಡಿಲ್ಲ. ಏನೋ ರಜೆ ಹಾಕಿದಾರೇನೋ ಅಂತ ಅಂದ್ಕೊಂಡು ಸ್ಲಿಪ್ಪರ್ ಏನೋ ತಾಣಲಿಲ್ಲ. ಹೇಗಿದ್ರು ಜಾತ್ರೆಗೆ ಬರ್ತೀನಲ್ಲ, ಆವಾಗ ಬಂದರೂ ತೊಗೊಂಡೋದ್ರಾಗತ್ತೆ ಅಂತ ಅಂದ್ಕೊಂಡು ಬಂದೆ. ಆದರೆ ನನ್ನ ಹಸ್ಬೆಂಡ್ ಇವತ್ತು ಹಳೆಬೀಡಿಗೆ ಹೋಗಿದ್ರಂತೆ ದಾಳಿಂಬೆ ಗೋಷ್ಠಿ ಎಲ್ಲ ತರೋದಕ್ಕೆ ಅಂತ. ಅದು ಹೇಗೆ ಗೊತ್ತಿಲ್ಲ, ನಾನು ಏನೂ ಹೇಳೇ ಇಲ್ಲ. ಬರುವಾಗ ಅವ್ರಿಗೊಂದು ಜೊತೆ, ನನಗೆ 2 ಜೊತೆ ಸ್ಲಿಪ್ಪರ್ ತೊಗೊಂಡು ಬಂದಿದ್ದಾರೆ. ನಾನು ತೊಗೊಂಡು ಬರೋದಕ್ಕೆ ಅವ್ರಿಗೆ ಹೇಳೇ ಇಲ್ಲ, ನಾನೇ ತೊಂದರೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಹೋಗಿದ್ದೆ. ನಾನು ಅಲ್ಲಿಂದ ಕ್ಲೋಸ್ ಆಗಿದೆ ಅಂಗಡಿ ಅಂತ ನಾನು ತೊಗೊಂಡು ಬರಲಿಲ್ಲ. ಅವರೇನೆ ಇಬ್ಬರಿಗೂ ಕೂಡ ತೊಗೊಂಡು ಬಂದಿದ್ರು. ನಾವು ತೋರಿಸೋದು ಬಸವೇಶ್ವರ ಹಾಸ್ಪಿಟಲ್ ಕಡೂರಲ್ಲಿ. ಇಲ್ಲಿಂದ ಸ್ವಲ್ಪ ದೂರನೇ ಆಗುತ್ತೆ. ದೂರ ಆದರೂ ಪರವಾಗಿಲ್ಲ, ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈ ಹಾಸ್ಪಿಟಲ್ಗೆ ತೋರಿಸೋದು. ಶಿವಕುಮಾರ್ ಅಂತ ಡಾಕ್ಟರ್ ನೇಮು. ಲಡ್ಡುಗೆ ವ್ಯಾಕ್ಸಿನ್ ಹಾಕ್ಸ್ಬೇಕಿತ್ತು. ಹಳೇದು ಅವಳದು ಫೈಲ್ ಇತ್ತಲ್ಲ, ಅದು ಮಿಸ್ ಆಗಿಬಿಟ್ಟಿದೆ. ಹಾಗಾಗಿ ಹೊಸ ಫೈಲ್ ಕೊಟ್ಟಿದ್ದಾರೆ. ನಿನ್ನೆ ಇವೆರಡನ್ನ ಹಾಕ್ಸಿದ್ವಿ. 4 to 6 ಇಯರ್ಸಲ್ಲಿ ಹಾಕ್ಸ್ಬೇಕಂತೆ. ಅವರು ಹೇಳಿದರು ಲೇಟ್ ಆದರೂ ಪರವಾಗಿಲ್ಲ, ಆ ಏಜ್ ಒಳಗೆ ಹಾಕ್ಸಿದ್ರೆ ಒಳ್ಳೆಯದು ಅಂತ. ನಿತ್ಯಾಗ ಒಂದೂ ಮಿಸ್ ಮಾಡಿಲ್ಲ, ತೋರಿಸ್ತೀನಿ ಅದನ್ನು ಕೂಡ. ಎಲ್ಲದೂ ಹಾಕ್ಸಿದ್ದೀವಿ. ನೆಕ್ಸ್ಟ್ ಮಂತಿಗೆ ಬರ್ಕೊಟ್ಟಿದ್ದಾರೆ. ಇದು 2 ಇದೆ ಹಾಕ್ಸೋದು. ಹಾಗಾಗಿ ಅದನ್ನು ಹಾಕ್ಸಿ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಂತ್ ಹಾಕಿಸ್ಬೇಕು. ಇವೆರಡು ನಿನ್ನೆ ಹಾಕ್ಸಿರೋದು. ನಿತ್ಯ ಫೈಲ್ ತರಗವ ಬಿಡು, ನಿಂಗೆ ಸಿಗಲ್ಲ ನಾನು ತರ್ತೀನಿ. ಇದು ನಿತ್ಯ ಫೈಲು. ಮುಂಚೆ ಈ ಥರ ಇರ್ತಾಯಿತ್ತು, ಇವಾಗ ಚೇಂಜ್ ಮಾಡಿದ್ದಾರೆ. ಇವಾಗ ಈ ಥರ ಇದೆ. ಎಲ್ಲ ವ್ಯಾಕ್ಸಿನು ಹಾಕ್ಸಿದ್ದೀವಿ. ನಿತ್ಯಾಗ ಯಾವುದೂ ಕೂಡ ಮಿಸ್ ಮಾಡಿಲ್ಲ. ಲಡ್ಡುಗೆ ಹಾಕ್ಸಿರ್ಲಿಲ್ಲ, ಹಾಗಾಗಿ ಹಾಕ್ಸೋಣ ಅಂತ ಹೋದ್ವಿ. ಕೇಳೋದಾದರೆ ಇದು ಗೌರ್ಮೆಂಟ್ಸ್ ಯಾವ್ದು ಕೊಡ್ತಾರೆ ಇಂಜೆಕ್ಷನ್ ವ್ಯಾಕ್ಸಿನು, ಅದನ್ನೆಲ್ಲದನ್ನು ಹಾಕ್ಸಿದ್ದೀವಿ. ಗೌರ್ಮೆಂಟಲ್ಲಿ ಯಾವುದು ಇರೋದಿಲ್ಲ, ಇದು ಪ್ರೈವೇಟಲ್ಲಿ ಮಾತ್ರ ಸಿಗುತ್ತೆ, ಗೌರ್ಮೆಂಟಲ್ಲಿ ಇರಲ್ವಂತೆ. ಹಾಗಾಗಿ ಪ್ರೈವೇಟಲ್ಲಿ ಹಾಕ್ಸಿರೋದು. ಇದು ಯಾವುದು ವ್ಯಾಕ್ಸಿನ್ ಮಿಸ್ ಆಗಬಾರ್ದು ಅಂತ. ನೀವೇನಾದ್ರೂ ನಿಮ್ಮ ಪಾಪುಗೆ ಹಾಕ್ಸ್ಬೇಕು ಅಂತಿದ್ರೆ ಹಾಕಿಸ್ಬಹುದು. ಕೇಳಿ, ಗೌರ್ಮೆಂಟ್ ಸಪ್ಲೈ ಇರೋದಿಲ್ಲ. ಗೌರ್ಮೆಂಟಲ್ಲಿ ಯಾವುದೆಲ್ಲ ಕೊಟ್ಟಿದ್ದಾರೆ ಅದನ್ನೆಲ್ಲದನ್ನು ಕೂಡ ಹಾಕ್ಸಿದ್ದೀವಿ. ಯಾವುದು ಸಿಕ್ಕಿಲ್ಲ, ಯಾವುದು ಇರಲ್ಲ, ಅದನ್ನು ನಾವು ಪ್ರೈವೇಟಲ್ಲಿ ಹಾಕ್ಸಿರೋದು. ಬ್ರೈನ್ ಫೀವರ್ದಾಗಿರ್ಬೋದು, ಗದ್ದಮ ಆಗಿರ್ಬೋದು, ಚಿಕನ್ ಪಾಕ್ಸ್ ಆಗಿರ್ಬೋದು, ಈ ಥರ ಎಕ್ಸ್ಟ್ರಾ ವ್ಯಾಕ್ಸಿನನ್ನು ಹಾಕ್ಸಿರೋದು. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದಲ್ಲಿ. ಥ್ಯಾಂಕ್ ಯು.